ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಧಗಧಗಿಸ್ತಾ ಇತ್ತು. ಇದರ ಮಧ್ಯೆ ರಾಜ್ಯದ ರೈತರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಕಾವೇರಿ ಕೊಳ್ಳದಲ್ಲಿರುವಂತಹ ರೈತರಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದ್ದು, ಕಾವೇರಿ ಕೊಳ್ಳದ ಜನರ ಮೇಲೆ ವರುಣದೇವ ಕೃಪೆ ತೋರಿದ್ದಾನೆ. ಕೇರಳದಲ್ಲಿ ಭಾರಿ ಮಳೆಯಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದೆ. ಕಬಿನಿ ಹಾರಂಗಿಯಿಂದ ಕಾವೇರಿ ನದಿಗೆ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆಯಂತೆ. ಕಬಿನಿ ಡ್ಯಾಂನಿಂದ 10,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಹಾರಂಗಿ ಡ್ಯಾಂನಿಂದ ಕೂಡ 20,000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ರಿಲೀಸ್ ಮಾಡಲಾಗ್ತಾ ಇದೆ. ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಈಗ ರೈತರು ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕಬಿನಿ ಮತ್ತು ಹಾರಂಗಿ ಎರಡೂ ಡ್ಯಾಂಗಳು ಕೂಡ ಈಗಾಗಲೇ ಭರ್ತಿಯಾಗಿದೆ. ಹೆಚ್ಚುವರಿ ನೀರನ್ನ ಈಗ ಕಾವೇರಿ ನದಿಗೆ ಹರಿಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಈ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಏನು ಕಾವೇರಿ ಕಿಚ್ಚು ಇದೆಯಲ್ವಾ, ಅದು ತಣಿಬೇಕು ಅಂತ ಹೇಳಿದ್ರೆ ಕಬಿನಿ ಡ್ಯಾಮ್ ಭರ್ತಿಯಾದ್ರೆ ಸಾಕು. ಯಾಕಂದ್ರೆ ಕಬಿನಿ ಡ್ಯಾಮ್ ಭರ್ತಿಯಾದ್ರೆ ಅದರ ಹೊರಬಿಡುವಂತ ನೀರು KRS ಡ್ಯಾಮ್ಗೆ ಬಂದು ಸೇರೋದಿಲ್ಲ, ಬಟ್ ಬಿಳಿಗುಂಡ್ಲು ಬಳಿ ಹತ್ರ ಬಂದು ಕಾವೇರಿ ನದಿಯನ್ನೇ ಸೇರುತ್ತೆ. ಈ ಮೂಲಕ ಹೆಚ್ಚಿನ ಪ್ರಮಾಣದ ನೀರು ನೇರವಾಗಿ ತಮಿಳುನಾಡನ್ನ ಸೇರುತ್ತೆ. ಈಗ ಏನು ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ CWRC CWMA ಏನು ಆದೇಶವನ್ನ ಕೊಟ್ಟಿತ್ತು ಅಲ್ವಾ, ಅಷ್ಟೋ ಪ್ರಮಾಣದ ನೀರನ್ನ ಈ ಕಬಿನಿ ಡ್ಯಾಮ್ನಿಂದ ಹೊರಬಿಡುವಂತ ನೀರೇ ಪೂರೈಸುತ್ತೆ. ಈಗ ಸರಿಸುಮಾರು 10,000 ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದ ನೀರನ್ನ ಕಬಿನಿ ಡ್ಯಾಮ್ನಿಂದ ಹೊರಬಿಡಲಾಗ್ತಾ ಇದೆ. ಯಾಕಂದ್ರೆ ಕಬಿನಿ ಡ್ಯಾಮ್ ಭರ್ತಿಯಾಗಿದೆ. ಮತ್ತೊಂದು ಕಡೆ ಹಾರಂಗಿ ಜಲಾಶಯ ಕೂಡ ಭರ್ತಿಯಾಗಿದ್ದು, ಹಾರಂಗಿ ಜಲಾಶಯದಿಂದ 20,000 ಕ್ಯೂಸೆಕ್ ನೀರನ್ನ ಈಗ ಹೊರಬಿಡಲಾಗ್ತಾ ಇದೆ. ಈ ಎಲ್ಲಾ ನೀರುಗಳು ಬಂದು ಕಾವೇರಿ ನದಿಗೆ ಸೇರ್ಕೊಳ್ತಾ ಇರೋದ್ರಿಂದ ಕಾವೇರಿ ಭಾಗದ ರೈತರು ಸ್ವಲ್ಪ ಮಟ್ಟಿಗೆ ನಿರಾಳರಾಗ್ತಾ ಇದ್ದಾರೆ. ಜೊತೆಗೆ ಹವಾಮಾನ ಇಲಾಖೆ ಕೂಡ ಮುಂದಿನ 4-5 ದಿನಗಳ ಕಾಲ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಅನ್ನುವ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ. ಇದು ಕೂಡ ರೈತರಿಗೆ ಸ್ವಲ್ಪ ಮಟ್ಟದ ನಿರಾಳತೆಯನ್ನ ಕೊಡ್ತಾ ಇದೆ. ಇನ್ನು ಕಬಿನಿ ಡ್ಯಾಮ್ನ ಗರಿಷ್ಠ ಮಟ್ಟ 19 TMC, ಈಗ ಸರಿಸುಮಾರು 90% ನೀರು ಭರ್ತಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಕಂಪ್ಲೀಟ್ ಭರ್ತಿಯಾಗೋವರೆಗೆ ಬಿಡೋದಿಲ್ಲ, ಡ್ಯಾಮ್ಗೆ ಅದು ಅಪಾಯ. ಇನ್ನೇನು ಸ್ವಲ್ಪ ಕಡಿಮೆ ಇದೆ ಅನ್ನುವಾಗಲೇ ನೀರನ್ನು ಹೊರಗೆ ಬಿಡ್ತಾರೆ. ಈಗ ಕಬಿನಿ ಡ್ಯಾಮ್ನಿಂದ ಕೂಡ 10,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಮತ್ತೊಂದು ಕಡೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 8.5 TMC, ಈಗ ಹಾರಂಗಿ ಜಲಾಶಯ ಕೂಡ ಭರ್ತಿಯಾಗಿದೆ. ಹಾಗಾಗಿ 20,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ.